ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಜಾಗತಿಕ ರಾಜಕಾರಣದ ಚದುರಂಗದಾಟದಲ್ಲಿ ಕೆಲವು ದೇಶಗಳು ಮಾಡುವ ಎಡವಟ್ಟುಗಳು ಬೇರೊಂದು ದೇಶಕ್ಕೆ ಅಕ್ಷರಶಃ ಲಾಟರಿ ಹೊಡೆದಂತೆ ಬಂಪರ್ ಆಫರ್ ತಂದುಕೊಡುತ್ತೆ. ಇಂದು ನಮ್ಮ ಜನ್ಮಶತ್ರು ಪಾಕಿಸ್ತಾನ ಮಧ್ಯಪ್ರಾಚ್ಯದಲ್ಲಿ ಮಾಡ್ತಾ ಇರುವಂತಹ ಒಂದು ಐತಿಹಾಸಿಕ ಮತ್ತು ಮೂರ್ಖತನದ ಎಡವಟ್ಟು ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಗೆ ಒಂದು ಅತಿದೊಡ್ಡ ಬ್ರಹ್ಮಾಸ್ತ್ರವನ್ನೇ ತಂದುಕೊಟ್ಟಿದೆ. ಹೌದು, ಅದನ್ನು ನಾವು ವಾಪಸ್ ಪಡೆದೇ ತೀರ್ತೀವಿ ಅಂತ ಗುಡುಕ್ತಾ ಇದ್ದಂತಹ ಭಾರತ ಸರ್ಕಾರಕ್ಕೆ ಇದೀಗ ಪಿಒಕೆಯನ್ನು ವಶಪಡಿಸಿಕೊಳ್ಳಲು ಇದಕ್ಕಿಂತ ಅತ್ಯುತ್ತಮವಾದಂತಹ ಸುವರ್ಣಾವಕಾಶ ಇತಿಹಾಸದಲ್ಲಿ ಮತ್ತೊಮ್ಮೆ ಸಿಗಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಪಾಕಿಸ್ತಾನದ ಬಳಿ ಇದ್ದಂತಹ ಅಲ್ಪ ಸ್ವಲ್ಪ ಯುದ್ಧ ವಿಮಾನಗಳು F-16ಗಳು ತನ್ನ ಬಲಿಷ್ಠ ಸೇನಾ ತುಕಡಿಗಳನ್ನ ಪಾಕಿಸ್ತಾನ ಇದೀಗ ರಾತ್ರೋರಾತ್ರಿ ಸೌದಿ ಅರೇಬಿಯಾಗೆ ಕಳಿಸಿಕೊಟ್ಟಿದೆ. ಅಂದ್ರೆ ಭಾರತದ ಗಡಿಯಲ್ಲಿ ನಿಲ್ಬೇಕಾಗಿದ್ದಂತಹ ಪಾಕ್ ಸೇನೆ ಸಾವಿರಾರು ಕಿಲೋಮೀಟರ್ ದೂರದ ಸೌದಿಯ ಮರುಭೂಮಿಯಲ್ಲಿ ಹೋಗಿ ಕೂತಿದೆ. ಭಾರತದ ಎದುರು ಪಾಕಿಸ್ತಾನದ ಗಡಿಗಳು ಈಗ ಅಕ್ಷರಶಃ ಬಿಕೊಯಂತ ಇವೆ. ಅಷ್ಟಕ್ಕೂ ಇರಾನ್ ಮತ್ತು ಸೌದಿ ಅರೇಬಿಯಾ ನಡುವಿನ 40 ದಿನಗಳ ಈ ಭೀಕರ ಯುದ್ಧದಲ್ಲಿ ಪಾಕಿಸ್ತಾನ ಆಡಿದ ಡಬಲ್ ಗೇಮ್ ಆದ್ರೂ ಎಂಥದ್ದು. ಯುದ್ಧ ಮುಗಿದ ಮೇಲೆ ಪಾಕ್ ಸೇನೆ ಸೌದಿಗೆ ಹೋಗಿ ಲ್ಯಾಂಡ್ ಆಗಿದ್ದರ ಹಿಂದಿರುವಂತಹ ಆರ್ಥಿಕ ರಹಸ್ಯವಾದ್ರೂ ಏನು? ಪಾಕಿಸ್ತಾನದ ವಿಮಾನಗಳನ್ನ ನೋಡಿ ಸೌದಿಯ ಜನ ನಡುಬೀದಿಯಲ್ಲಿ ನಿಂತು ನಗ್ತಾ ಇರೋದಾದ್ರೂ ಯಾಕೆ? ಇದೆಲ್ಲದರ ಲಾಭ ಪಡೆದು ಭಾರತೀಯ ಸೇನೆ ತನ್ನ ಮುಂದಿನ ಮೆಗಾ ಆಪರೇಷನ್ ಅನ್ನ ಶುರು ಮಾಡುತ್ತಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತಿನ ಯಾವುದೇ ಟಿವಿ ಚಾನೆಲ್ಗಳು ನಿಮಗೆ ಇಷ್ಟು ಆಳವಾಗಿ ವಿವರಿಸದಂತಹ ದಕ್ಷಿಣ ಏಷ್ಯಾದ ನಕ್ಷೆಯನ್ನು ಬದಲಿಸುವಂತಹ ಈ ಜಿಯೋ ಪೊಲಿಟಿಕಲ್ ಸರ್ಕಸ್ ನ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ರೋಚಕ ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸುವರ್ಣಾವಕಾಶವನ್ನ ಸರಿಯಾಗಿ ಬಳಸಿಕೊಳ್ಬೇಕಾ? ಪಿಒಕೆಯನ್ನ ಈಗಲೇ ಭಾರತದ ವಶಕ್ಕೆ ಮತ್ತೆ ಪಡೆದುಕೊಳ್ಬೇಕಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಪಾಕಿಸ್ತಾನ ಇಂದು ಸೌದಿ ಅರೇಬಿಯಾದಲ್ಲಿ ತನ್ನ ಸೇನೆಯನ್ನು ಇಳಿಸಿರುವುದರ ಅಸಲಿ ರಹಸ್ಯ ತಿಳಿಯಬೇಕಾದ್ರೆ ನಾವು ಕೇವಲ 40 ದಿನಗಳ ಹಿಂದಿನ ಫ್ಲಾಶ್ ಬ್ಯಾಕ್ ಗೆ ಹೋಗಬೇಕಾಗುತ್ತೆ. ಇರಾನ್ ಮತ್ತು ಸೌದಿ ಅರೇಬಿಯಾ ನಡುವೆ ಮಧ್ಯಪ್ರಾಚ್ಯದಲ್ಲಿ ಒಂದು ಭೀಕರ ಸಂಘರ್ಷ ಶುರುವಾಗಿತ್ತು. ಸೌದಿ ರಿಫೈನರಿಗಳ ಮೇಲೆ, ಪ್ರಮುಖ ನೆಲೆಗಳ ಮೇಲೆ ಡ್ರೋನ್ಗಳು ಮತ್ತು ಹೈಪರ್ಸಾನಿಕ್ ಕ್ಷಿಪಣಿಗಳ ಮಳೆಯೇ ಸುರಿದಿತ್ತು. ಸೌದಿ ಅರೇಬಿಯಾ ಅಕ್ಷರಶಃ ಒಂಟಿಯಾಗಿ ಹೋರಾಡ್ತಾ ಇತ್ತು. ಸೌದಿ ಅರೇಬಿಯಾಕ್ಕೆ ಆ ಕ್ಷಣದಲ್ಲಿ ನೆನಪಾಗಿದ್ದು ಬೇರೆ ಯಾರೂ ಅಲ್ಲ, ತಾನು ಬಿಲಿಯನ್ ಗಟ್ಟಲೆ ಡಾಲರ್ ಕೊಟ್ಟು ಸಾಕಿದ್ದಂತಹ ತನ್ನ ಅತ್ಯಂತ ಆಪ್ತ ಮಿತ್ರ ಪಾಕಿಸ್ತಾನ. ಹೌದು, ಸೌದಿ ಮತ್ತು ಪಾಕಿಸ್ತಾನದ ನಡುವೆ ಒಂದು ರಕ್ಷಣಾತ್ಮಕ ಒಪ್ಪಂದ ಇತ್ತು. ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಯುದ್ಧವಾದ್ರೆ ನಾವು ನಮ್ಮ ಸೇನೆಯನ್ನು ಕಳುಹಿಸಿ ನಿಮ್ಮನ್ನ ರಕ್ಷಣೆ ಮಾಡ್ತೀವಿ ಅಂತ ಪಾಕಿಸ್ತಾನ ಪ್ರಮಾಣವನ್ನು ಮಾಡಿತ್ತು. ಯುದ್ಧ ಭೀಕರತೆಯ ನಡುವೆ ಸೌದಿ ದೊರೆಗಳು ಪಾಕಿಸ್ತಾನಕ್ಕೆ ಸತತ 40 ದಿನಗಳ ಕಾಲ ಫೋನ್ ಕಾಲ್ ಗಳ ಮೂಲಕ ನಮಗೆ ನಿಮ್ಮ ಸಹಾಯ ಬೇಕು, ನಿಮ್ಮ ಸೇನೆಯನ್ನು ಕಳುಹಿಸಿಕೊಡಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಇತ್ತ ಇಸ್ಲಾಮಾಬಾದ್ ನಲ್ಲಿ ಪಾಕಿಸ್ತಾನದ ನಾಯಕರು ಫೋನ್ ರಿಸೀವರ್ ಅನ್ನ ಕೆಳಗಿಟ್ಟು ಕಣ್ಮುಚ್ಚಿ ಕೂತಿತ್ತು. ಒಂದೇ ಒಂದು ಫೋನ್ ಕಾಲ್ ಅಟೆಂಡ್ ಮಾಡಿರ್ಲಿಲ್ಲ. ಬದಲಾಗಿ ನಮ್ಮಲ್ಲಿ ಎಣ್ಣೆ ಇಲ್ಲ, ನಮ್ಮದೇ ಸಮಸ್ಯೆಗಳಿವೆ ಅಂತ ಕುಂಟು ನೆಪವನ್ನ ಹೇಳಿ ಆಪ್ತ ಮಿತ್ರನ ಬೆನ್ನಿಗೆ ಅಕ್ಷರಶಃ ಚೂರಿ ಹಾಕಿದ್ರು. 40 ದಿನಗಳ ಕಾಲ ಸೌದಿ ಅರೇಬಿಯಾ ಏಕಾಂಗಿಯಾಗಿ ರಕ್ತ ಹರಿಸಿತ್ತು. ತನ್ನ ದೇಶವನ್ನ ತಾನೇ ಒಂಟಿಯಾಗಿ ರಕ್ಷಿಸಿಕೊಂಡಿತ್ತು. ಪಾಕಿಸ್ತಾನದಿಂದ ಒಂದೇ ಒಂದು ಗುಂಡು ಕೂಡ ಸೌದಿಯ ರಕ್ಷಣೆಗೆ ಬಂದೇ ಇರಲಿಲ್ಲ. ಈ ಕಥೆಯ ಅತಿ ದೊಡ್ಡ ಕ್ಲೈಮ್ಯಾಕ್ಸ್ ಶುರುವಾಗೋದೇ ಇಲ್ಲೇ. ಯಾವಾಗ ಸೌದಿ ಮತ್ತು ಇರಾನ್ ನಡುವಿನ ಯುದ್ಧ ನಿಂತು ಹೋಯ್ತೋ, ಯಾವಾಗ ಕದನ ವಿರಾಮ ಘೋಷಣೆಯಾಗಿ ಆಕಾಶದಲ್ಲಿ ಕ್ಷಿಪಣಿಗಳ ಹಾರಾಟ ನಿಂತು ಹೋಯ್ತೋ, ಸರಿಯಾಗಿ ಅದೇ ಹೊತ್ತಿಗೆ ಸೌದಿ ಅರೇಬಿಯಾದ ಕಿಂಗ್ ಅಬ್ದುಲ್ ಅಜೀಜ್ ಏರ್ ಬೇಸ್ ನ ಬಾಗಿಲು ತೆರೆಯುತ್ತೆ. ಆಕಾಶದಿಂದ ಸದ್ದು ಮಾಡಿಕೊಂಡು ಪಾಕಿಸ್ತಾನದ JF-17 F-16 ಯುದ್ಧ ವಿಮಾನಗಳು ಮತ್ತು ಪಾಕಿಸ್ತಾನಿ ಸೇನೆಯ ಬೃಹತ್ ತುಕಡಿಗಳು ಲ್ಯಾಂಡ್ ಆಗುತ್ತವೆ. ಪಾಕ್ ನಾಯಕರು ವಿಮಾನದಿಂದ ಕೆಳಗಿಳಿದು ನಾವು ನಿಮ್ಮ ರಕ್ಷಣೆಗೆ ಬಂದಿದ್ದೀವಿ, ನಿಮಗಾಗಿ ನಮ್ಮ ಪ್ರಾಣ ಕೊಡಲು ಸಿದ್ಧ ಅಂತ ಡೈಲಾಗ್ ಅನ್ನು ಹೊಡೆಯುತ್ತೆ. ಇದನ್ನು ನೋಡಿದ ಸೌದಿ ಅರೇಬಿಯಾದ ಜನರಿಗೆ ಮತ್ತು ಅಲ್ಲಿನ ಸರ್ಕಾರಕ್ಕೆ ಅಕ್ಷರಶಃ ನಗು ತಡೆಯಲು ಸಾಧ್ಯವಾಗಿಲ್ಲ. ಯುದ್ಧವೆಲ್ಲ ಮುಗಿದು ಬೆಂಕಿ ಆರಿದ ಮೇಲೆ ತಮ್ಮ ಡಬ್ಬಾ ವಿಮಾನವನ್ನ ಇಟ್ಕೊಂಡು ಬಿಲ್ಡಪ್ ಕೊಡಲು ಬಂದಿದ್ದಾರಲ್ಲ ಅಂತ ಇಡೀ ಸೌದಿ ಅರೇಬಿಯಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನವನ್ನ ಮನಬಂದಂತೆ ಟ್ರೋಲ್ ಮಾಡಿದ್ದಾರೆ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಂದ್ರೆ ಸೌದಿಯ ಜೂಜುಕೋರರು ಅಂಡರ್ ಗ್ರೌಂಡ್ ಮಾರ್ಕೆಟ್ ನಲ್ಲಿ ಬೆಡ್ ಕಟ್ತಾ ಇದ್ರಂತೆ. ಒಂದ್ ವೇಳೆ ಈಗ ಮತ್ತೆ ಯುದ್ಧ ಶುರುವಾದ್ರೆ ಪಾಕಿಸ್ತಾನದ JF-17 ವಿಮಾನ ಮೊದಲು ಎಸ್ಕೇಪ್ ಆಗುತ್ತಾ ಅಥವಾ F-16 ವಿಮಾನ ಮೊದಲು ಓಡಿ ಹೋಗುತ್ತಾ ಅಂತ ಜೂಜು ಕಟ್ಟುವ ಲೆವೆಲ್ಗೆ ಪಾಕಿಸ್ತಾನದ ಮಾನ ಜಾಗತಿಕವಾಗಿ ಹರಾಜಾಗಿದೆ. ಪಾಕಿಸ್ತಾನ ಈ ವಿಮಾನವನ್ನ ಕಳುಹಿಸಿದ್ದು ಸೌದಿಯ ರಕ್ಷಣೆ ಮಾಡಲಲ್ಲ, ಬದಲಾಗಿ ಯುದ್ಧ ಮುಗಿದ ಮೇಲೆ ಅಲ್ಲಿ ಬಿಲ್ಡಪ್ ಕೊಟ್ಟು ನೋಡಿ ನಾವು ನಿಮ್ಮ ಜೊತೆಗಿದ್ದೀವಿ, ನಮಗೆ ಸ್ವಲ್ಪ ಡಾಲರ್ ಗಳನ್ನ ಬಿಚ್ಚಿ ಅಂತ ಭಿಕ್ಷೆ ಬೇಡಲು ಮಾಡುವಂತಹ ಕೀಳು ಮಟ್ಟದ ನಾಟಕವಿದು ಎನ್ನುವುದು ಸೌದಿ ಅರೇಬಿಯಾಕ್ಕೂ ಕೂಡ ಚೆನ್ನಾಗಿ ಅರ್ಥವಾಗಿದೆ. ಸ್ನೇಹಿತರೆ, ಪಾಕಿಸ್ತಾನದ ಈ ಷಡ್ಯಂತರ ಕೇವಲ ಬಿಲ್ಡಪ್ ಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಯುದ್ಧ ನಡೀತಾ ಇದ್ದ 40 ದಿನಗಳಲ್ಲಿ ಪಾಕಿಸ್ತಾನ ಸೌದಿ ಅರೇಬಿಯಾವನ್ನ ಒಂದು ಭೀಕರ ಡೆಡ್ಲಿ ಡ್ರಾಪ್ ಗೆ ಕೆಡವಲು ಸಂಚು ರೂಪಿಸಿತ್ತು. ಪಾಕಿಸ್ತಾನ ಸೌದಿಗೆ ಏನ್ ಐಡಿಯಾ ಕೊಟ್ಟಿತ್ತು ಗೊತ್ತಾ? ಇರಾನ್ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಲ್ವಾ, ನೀವು ಕೂಡ ನಿಮ್ಮ ಮಿಸೈಲ್ ಗಳನ್ನ ಇರಾನ್ ಮೇಲೆ ಡೈರೆಕ್ಟ್ ಆಗಿ ಫೈರ್ ಮಾಡಿ, ನಾವಿದ್ದೀವಿ ನಿಮ್ಮ ಸಪೋರ್ಟ್ ಗೆ ಅಂತ ಉದ್ರೇಕಿಸಿತ್ತು. ಒಮ್ಮೆ ಯೋಚನೆ ಮಾಡಿ ನೋಡಿ, ಒಂದ್ ವೇಳೆ ಪಾಕಿಸ್ತಾನದ ಮಾತನ್ನ ನಂಬಿ ಸೌದಿ ಅರೇಬಿಯಾ ಇರಾನ್ ಮೇಲೆ ನೇರ ದಾಳಿ ಮಾಡಿದಿದ್ರೆ ಏನಾಗ್ತಾ ಇತ್ತು? ಇರಾನ್ ತನ್ನ ಸಾವಿರಾರು ಹೈಪರ್ಸಾನಿಕ್ ಕ್ಷಿಪಣಿಗಳನ್ನ ಸೌದಿಯ ಕಡೆಗೆ ತಿರುಗಿಸ್ತಾ ಇತ್ತು. ಇಡೀ ಸೌದಿ ಅರೇಬಿಯಾ ಅಕ್ಷರಶಃ ಧೂಳಿಪಟವಾಗ್ತಾ ಇತ್ತು.
ಆ ಸಮಯದಲ್ಲಿ ಪಾಕಿಸ್ತಾನ ಖಂಡಿತವಾಗಿಯೂ ಸೌದಿಯ ರಕ್ಷಣೆಗೆ ಬರ್ತಾ ಇರಲಿಲ್ಲ. ಸೌದಿಯನ್ನ ಸರ್ವನಾಶ ಮಾಡಿ ತಾನು ಮಾತ್ರ ಸೇಫ್ ಆಗಿ ಉಳಿದುಕೊಳ್ಳುವ ಕಪಟ ಬುದ್ಧಿ ಪಾಕಿಸ್ತಾನದ್ದಾಗಿತ್ತು. ಆದ್ರೆ ಸೌದಿ ಅರೇಬಿಯಾ ಪಾಕಿಸ್ತಾನದ ಈ ಕುತಂತ್ರಕ್ಕೆ ಬಲಿಯಾಗಲಿಲ್ಲ. ಪಾಕಿಸ್ತಾನದ ಕಪಟ ಪ್ರೇಮವನ್ನ ಅರ್ಥ ಮಾಡಿಕೊಂಡಂತಹ ಸೌದಿ ಅತ್ಯಂತ ಜಾಣತನದಿಂದ ಈ ಯುದ್ಧವನ್ನ ಹ್ಯಾಂಡಲ್ ಮಾಡಿ ತನ್ನ ದೇಶವನ್ನ ಉಳಿಸಿಕೊಂಡಿತ್ತು. ಎಂದು ಪಾಕ್ ಸೇನೆ ಅಲ್ಲಿಗೆ ಹೋಗಿ ಇಳಿದ್ರು ಕೂಡ ಸೌದಿಯ ಆಡಳಿತಗಾರರು ಪಾಕಿಸ್ತಾನವನ್ನ ಕೇವಲ ಕೂಲಿ ಸೈನಿಕರಂತೆ ನೋಡ್ತಾ ಇದೆಯೇ ಹೊರತು ಮಿತ್ರನಂತಲ್ಲ. ಇಷ್ಟೆಲ್ಲ ಒಂದು ಕಡೆಯಾದ್ರೆ ಪಾಕಿಸ್ತಾನ ಮಾಡಿದ ಮೂರ್ಖತನದಿಂದಾಗಿ ಈಗ ಭಾರತಕ್ಕೆ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅತ್ಯಂತ ದೊಡ್ಡ ಜಾಕ್ ಪಾಟ್ ಹೊಡೆದಿದೆ. ಅದು ಹೇಗೆ ಗೊತ್ತಾ? ಪಾಕಿಸ್ತಾನದ ಆರ್ಥಿಕತೆ ಈಗಾಗಲೇ ಪಾತಾಳದಲ್ಲಿದೆ. ಅವರ ಬಳಿ ಯುದ್ಧ ಮಾಡಲು ತಕ್ಕುದಾದ ಫೈಟರ್ ಜೆಟ್ಗಳು ಬಹಳ ಕಡಿಮೆ ಇವೆ. ಆ ಇರುವ ಅಲ್ಪ ಸ್ವಲ್ಪ ಸುಸಜ್ಜಿತ ಸೇನೆ F-16ಗಳು ಮತ್ತು ಬಲಿಷ್ಠ ಕಮಾಂಡರ್ಗಳು ಈಗ ಸೌದಿ ಅರೇಬಿಯಾದಲ್ಲಿ ನಿಯೋಜನೆ ಮಾಡಿದೆ. ಇದರ ನೇರ ಅರ್ಥವೇನ್ ಗೊತ್ತಾ? ಭಾರತದ ಗಡಿಯಲ್ಲಿರುವಂತಹ LOC ಮತ್ತು ಪಾಕಿಸ್ತಾನದ ಆಂತರಿಕ ಭದ್ರತೆ ಈಗ ಅಕ್ಷರಶಃ ವೀಕ್ ಆಗಿದೆ. ಪಾಕಿಸ್ತಾನದ ಗಡಿಗಳು ಈಗ ರಕ್ಷಣೆ ಇಲ್ಲದೆ ಬಿಕೋ ಹೊಡಿತಾ ಇವೆ. ಇದೇ ಸರಿಯಾದ ಸಮಯ. ಒಂದ್ ವೇಳೆ ಪ್ರಧಾನಿ ಮೋದಿ ಮತ್ತು ಭಾರತೀಯ ಸೇನೆ ಈಗ ನಿರ್ಧಾರ ಮಾಡಿ POK ಮೇಲೆ ಮಿಂಚಿನ ಕಾರ್ಯಾಚರಣೆ ನಡೆಸಿದ್ರೆ ಪಾಕಿಸ್ತಾನಕ್ಕೆ ಅದನ್ನ ಡಿಫೆಂಡ್ ಮಾಡಿಕೊಳ್ಳುವ ಶಕ್ತಿಯೇ ಇರೋದಿಲ್ಲ. ತಮ್ಮ ವಿಮಾನಗಳನ್ನ ಸೌದಿಯಿಂದ ವಾಪಸ್ ಕರೆಸಿಕೊಳ್ಳುವಷ್ಟರಲ್ಲಿ ಭಾರತೀಯ ಸೇನೆ POKನ ಸಂಪೂರ್ಣವಾಗಿ ತನ್ನ ವಶಕ್ಕೆ ತೆಗೆದುಕೊಂಡು ಇಸ್ಲಾಮಾಬಾದ್ಗೆ ವಾರ್ನಿಂಗ್ ಕೊಡುವ ಹಂತಕ್ಕೆ ತಲುಪುತ್ತೆ. ಜಿಯೋಪೊಲಿಟಿಕ್ಸ್ ನಲ್ಲಿ ಇಂತಹ ಅವಕಾಶಗಳು 100 ವರ್ಷಗಳಿಗೆ ಒಮ್ಮೆ ಮಾತ್ರ ಬರುತ್ತವಂತೆ. ಭಾರತ ಒಂದೇ ಅಲ್ಲ, ಪಾಕಿಸ್ತಾನವನ್ನ ಮುಗಿಸಲು ಅದರ ನೆರೆಹೊರೆಯವರೇ ಕಾಯ್ತಾ ಇದ್ದಾರೆ. ಪಾಕಿಸ್ತಾನದ ಪಶ್ಚಿಮ ಗಡಿಯಲ್ಲಿರುವಂತಹ ಅಫ್ಘಾನಿಸ್ತಾನ ಈಗಾಗಲೇ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದಂತಿದೆ. ಡ್ಯೂರಾಂಡ್ ಲೈನ್ ನಲ್ಲಿ ಪಾಕಿಸ್ತಾನ ಹಾಕಿದಂತಹ ಫೆನ್ಸಿಂಗ್ ತಾಲಿಬಾನಿಗಳು ಕಿತ್ತು ಹಾಕಿ ಅದನ್ನ ಗುಜರಿಗೆ ಮಾರಿಕೊಂಡು ಕಾಸು ಮಾಡ್ಕೊಳ್ತಾ ಇದ್ದಾರೆ. ಪಾಕಿಸ್ತಾನದ ನಾರ್ದರ್ನ್ ಕಮಾಂಡ್ ಗೇಟ್ ಗಳನ್ನ ತಾಲಿಬಾನ್ ಪಡೆಗಳು ಬಾಂಬ್ ಹಾಕಿ ಧೂಳಿಪಟ ಮಾಡಿವೆ. ಅಫ್ಘಾನ್ ಸೇನೆ ಪಾಕಿಸ್ತಾನದೊಳಗೆ ನುಗ್ಗಿ ತುದಿಗಾಲಲ್ಲಿ ನಿಂತಿದೆ. ಇನ್ನೊಂದೆಡೆ ಪಾಕಿಸ್ತಾನದ ಒಳಗೆ ಇರುವಂತಹ ಬಲೂಚಿಸ್ತಾನದ ಸ್ವತಂತ್ರ ಹೋರಾಟಗಾರರು ಪಾಕಿಸ್ತಾನಿ ಸೇನೆಯ ಮೇಲೆ ನಿರಂತರವಾಗಿ ಗೆರಿಲ್ಲಾ ದಾಳಿಗಳನ್ನ ಮಾಡ್ತಾ ಇದ್ದಾರೆ. ನಮಗೆ ಪಾಕಿಸ್ತಾನದಿಂದ ಮುಕ್ತಿ ಬೇಕು, ಭಾರತ ನಮಗೆ ಸಹಾಯ ಮಾಡಬೇಕು ಅಂತ ಬಲೂಚ್ ನಾಯಕರು ಮೋದಿ ಅವರಲ್ಲಿ ಬಹಿರಂಗವಾಗಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪೂರ್ವದಲ್ಲಿ ಭಾರತ, ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನ, ಒಳಗೆ ಬಲೂಚಿಸ್ತಾನ. ಪಾಕಿಸ್ತಾನ ಈಗ 4 ಕಡೆಗಳಿಂದ ಕಂಪ್ಲೀಟ್ ಆಗಿ ಲಾಕ್ ಆಗಿದೆ. ತನ್ನ ಗಡಿಗಳನ್ನ ಕಾಯುವ ಬದಲು ದುಡ್ಡಿನ ಆಸೆಗೆ ಸೇನೆಯನ್ನ ಸೌದಿಗೆ ಕಳುಹಿಸಿರುವ ಪಾಕಿಸ್ತಾನದ ಆಡಳಿತಗಾರರು ಅಕ್ಷರಶಃ ತಮ್ಮ ಗೋರಿಯನ್ನ ತಾವೇ ತೋಡಿಕೊಂಡಂತಾಗಿದೆ. ಪಾಕಿಸ್ತಾನದ ಭವಿಷ್ಯ ಮಂಕಾಗ್ತಾ ಇರುವಾಗಲೇ ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಸ್ಫೋಟಕ ಬೆಳವಣಿಗೆಯಾಗಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿ ನಡೀತಾ ಇದ್ದಂತಹ ಅಮೆರಿಕ ಮತ್ತು ಇರಾನ್ ನಡುವಿನ ಆ 21 ಗಂಟೆಗಳ ಹೈ ವೋಲ್ಟೇಜ್ ಶಾಂತಿ ಮಾತುಕತೆ ಸಂಪೂರ್ಣವಾಗಿ ಫೇಲ್ ಆಗಿದೆ. ಯಾವುದೇ ಕದನ ವಿರಾಮ ಒಪ್ಪಂದವಿಲ್ಲ. ಇದರ ಅರ್ಥ ಏನ್ ಗೊತ್ತಾ? ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮತ್ತೆ ಬುಗ್ಗಿಳೇಳುವುದು 100ಕ್ಕೆ 100 ಗ್ಯಾರಂಟಿ. ಒಂದ್ ವೇಳೆ ಯುದ್ಧ ಮತ್ತೆ ಶುರುವಾದ್ರೆ ಸೌದಿ ಅರೇಬಿಯಾದಲ್ಲಿರುವಂತಹ ಪಾಕಿಸ್ತಾನದ F-16 ವಿಮಾನಗಳು ಇರಾನ್ನ ಕ್ಷಿಪಣಿಗಳಿಗೆ ಕೇವಲ ಬಲಿಯಾಗುವುದಷ್ಟೇ ಅಲ್ಲ, ಅವುಗಳನ್ನು ಉಳಿಸಿಕೊಳ್ಳಲು ಪಾಕಿಸ್ತಾನಕ್ಕೆ ಸಾಧ್ಯವೇ ಇಲ್ಲ. ಅಮೆರಿಕವಂತೂ ಪಾಕಿಸ್ತಾನವನ್ನ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾ ಇರುವಂತಹ ಸಾಕು ನಾಯಿಯಂತೆ ಟ್ರೀಟ್ ಮಾಡ್ತಾ ಇದೆ. ಅಮೆರಿಕಾಗೆ ಪಾಕಿಸ್ತಾನದ ಮೇಲೆ ಕಿಂಚಿತ್ತು ನಂಬಿಕೆ ಕೂಡ ಇಲ್ಲ. ಇದೇ ಹೊತ್ತಲ್ಲಿ ಭಾರತೀಯ ಸೇನೆಯ 3 ಕಮಾಂಡರ್ ಸೆಂಟರ್ಗಳು ಹೈ ಅಲರ್ಟ್ ಘೋಷಣೆಯಾಗಿದೆ ಎನ್ನುವ ವರದಿಗಳಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಇದು ನಿರ್ಣಾಯಕ ಯುದ್ಧ ಸಮಯ. ಪಾಕಿಸ್ತಾನದ ಈ ದಿವಾಳಿತನವನ್ನ ಬಳಸಿಕೊಂಡು ಭಾರತ ತನ್ನ ಅಂತಿಮ ಪ್ರಹಾರವನ್ನ ಮಾಡಲು ಸೈಲೆಂಟ್ ಆಗಿ ಕಾಯ್ತಾ ಇವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದು ದೇಶಕ್ಕೆ ನಾಯಕರಾದವರಿಗೆ ದೂರದೃಷ್ಟಿ ಇರಬೇಕು. ಆದ್ರೆ ಕೇವಲ ಭಿಕ್ಷೆ ಬೇಡೋದನ್ನೇ, ವಂಚನೆ ಮಾಡೋದನ್ನೇ ತಮ್ಮ ರಾಷ್ಟ್ರೀಯ ನೀತಿಯನ್ನಾಗಿ ಮಾಡಿಕೊಂಡಿರುವಂತಹ ಪಾಕಿಸ್ತಾನದ ನಾಯಕರು ಎಂದು ತಮ್ಮ ಇಡೀ ದೇಶವನ್ನ ಸರ್ವನಾಶದ ಅಂಚುಗೆ ತಂದು ನಿಲ್ಲಿಸಿದ್ದಾರೆ. ದುಡ್ಡಿನ ಆಸೆಗೆ ಸೇನೆಯನ್ನ ಬೇರೊಂದು ದೇಶಕ್ಕೆ ಕಳುಹಿಸಿ ಸ್ವತಃ ಗಡಿಯನ್ನ ಬಟಾಬೈಲು ಮಾಡುವ ಪಾಕಿಸ್ತಾನದ ಈ ಐತಿಹಾಸಿಕ ಮೂರ್ಖತನ ಭಾರತದ ಪಾಲಿಗೆ POK ಮರುಪಡೆಯುವ ಅತಿದೊಡ್ಡ ವರದಾನವಾಗಿ ಮಾರ್ಪಟ್ಟಿದೆ. ಸೊ ನಿಮ್ಗೇನನ್ಸುತ್ತೆ? ಪಾಕಿಸ್ತಾನ ಸೇನೆ ಸೌದಿ ಅರೇಬಿಯಾದಲ್ಲಿರುವಂತಹ ತನ್ನ ಸಮಯವನ್ನ ಬಳಸಿಕೊಂಡು ಭಾರತ ತಕ್ಷಣವೇ POK ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸಿಕೊಳ್ಬೇಕಾ? ಮಿತ್ರ ರಾಷ್ಟ್ರ ಸೌದಿ ಅರೇಬಿಯಾಗೆ 40 ದಿನಗಳ ಕಾಲ ಸಹಾಯ ಮಾಡದೆ ಯುದ್ಧ ಮುಗಿದ ಮೇಲೆ ವಿಮಾನಗಳನ್ನ ಕಳುಹಿಸಿದ ಪಾಕಿಸ್ತಾನದ ಈ ವಂಚನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನ ಹೋರಾಟಗಾರರು ಭಾರತ ಬೆಂಬಲ ಕೊಟ್ಟು ಪಾಕಿಸ್ತಾನವನ್ನ 3 ತುಂಡುಗಳಾಗಿ ವಿಭಜನೆಯಾಗಬೇಕು ಅಂತ ನಿಮ್ಗನ್ಸುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಮುಕ್ತವಾಗಿ ಚರ್ಚಿಸೋಣ. ಭಾರತಕ್ಕೆ ಉಳಿದು ಬಂದಿರುವಂತಹ ಈ ಸುವರ್ಣ ಅವಕಾಶ ಮತ್ತು ಪಾಕಿಸ್ತಾನದ ಮೂರ್ಖತನವನ್ನ ಬಯಲು ಮಾಡುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ರಾಷ್ಟ್ರೀಯ ಭದ್ರತೆ, ಆರ್ಥಿಕತೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಹೆಮ್ಮೆಯ ಮತ್ತು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.